ಹೇ ಗಾಯ್ಸ್, ವೆಲ್ಕಮ್ ಟು ಜಿ ವಿ ಕನ್ನಡ ಎಜುಕೇಟರ್. ಸೊ ನಿಮಗೆ ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲಿಂದ ಒಂದು ಹೊಸ ಸ್ಕಾಲರ್ಶಿಪ್ ಅನೌನ್ಸ್ ಮಾಡಿದ್ದಾರೆ. ಸೊ ಈ ಸ್ಕಾಲರ್ಶಿಪ್ಗೆ ಎಲಿಜಿಬಿಲಿಟಿ ಏನು, ನಿಮ್ಮ ಇನ್ಕಮ್ ಎಷ್ಟಿರಬೇಕು, ಎಷ್ಟು ಓದಿರಬೇಕು, ಏನು ಓದ್ತಾ ಇರಬೇಕು, ಇದನ್ನೆಲ್ಲ ಈ ವಿಡಿಯೋಲಿ ತಿಳ್ಕೊಳ್ಳೋಣ. ಸೊ ಫಸ್ಟ್ಲಿ ಇದಕ್ಕೆ ಯಾರು ಅಪ್ಲೈ ಮಾಡ್ಬೋದು ಅಂತ. ಯಾರು ಅಪ್ಲೈ ಮಾಡ್ಬೋದು ಅಂದರೆ, ಇವಾಗ ಪಿ ಯು ಸಿ ಮುಗಿಸ್ಬಿಟ್ಟು ಡಿಗ್ರಿಗೆ ಅಡ್ಮಿಷನ್ ತಗೊಳ್ತಿರೋ ಸ್ಟೂಡೆಂಟ್ಸು ಈ ವರ್ಷ ಅಂದರೆ ಡಿಗ್ರಿ ಲೈಕ್ ಬಿ ಎ, ಬಿ ಕಾಮ್, ಬಿ ಎಸ್ ಸಿ, ಬಿ ಇ, ಬಿ ಟೆಕ್ ಆ್ಯಂಡ್ ಪಿ ಜಿ ಆಲ್ಸೋ. ಪಿ ಜಿ ಅವ್ರಿಗೂ ಕೂಡ ಇದೆ. ಎಮ್ ಎ, ಎಮ್ ಕಾಮ್, ಎಮ್ ಎಸ್ ಸಿ ಈ ಥರ ಮಾಡ್ತಾ ಇರೋ ಎಲ್ಲರಿಗೂ ಈ ಸ್ಕಾಲರ್ಶಿಪ್ ಇದೆ. ಆ್ಯಂಡ್ ಎಷ್ಟಪ್ಪ ಸಿಗುತ್ತೆ ಸ್ಕಾಲರ್ಶಿಪ್ ಅಂದರೆ, ಇವಾಗ ಡಿಗ್ರಿ ಮಾಡ್ತಾ ಇರೋರಿಗೆ ಬಿ ಎ, ಬಿ ಕಾಮ್, ಬಿ ಎಸ್ ಸಿ ಸ್ಟೂಡೆಂಟ್ಸ್ಗೆ, ಬಿ ಇ, ಬಿ ಟೆಕ್ ಇವರಿಗೆಲ್ಲ 12,000 ಪರ್ ಇಯರ್ ಬರುತ್ತೆ. ಆ್ಯಂಡ್ ಈ ಪಿ ಜಿ ಕೋರ್ಸ್ ಅವ್ರಿಗೆ, ಎಮ್ ಕಾಮು, ಎಮ್ ಎ, ಎಮ್ ಎಸ್ ಸಿ ಈ ಥರ ಕೋರ್ಸ್ ಅವ್ರಿಗೆ ಎಷ್ಟು ಬರುತ್ತೆ ಅಂದರೆ 20,000 ಪರ್ ಇಯರ್ ಬರುತ್ತೆ. ಸೊ ಯಾವ ಕ್ಯಾಟಗರಿಯವ್ರಿಗೆ ರಿಸರ್ವೇಷನ್ ಇದೆ, ಯಾವ ಕ್ಯಾಟಗರಿಯವರು ಅಪ್ಲೈ ಮಾಡ್ಬೋದು ಅಂದರೆ, ಯಾವ ಕ್ಯಾಟಗರಿ ಇದ್ರೂ ನೀವು ಅಪ್ಲೈ ಮಾಡಿ. ಜಿ ಎಮ್, ಒ ಬಿ ಸಿ, ಎಸ್ ಸಿ, ಎಸ್ ಟಿ, ಎನಿ ಕ್ಯಾಟಗರಿ. ಅಂದರೆ ಇವಾಗ ಅಲ್ಲಿ ಎಷ್ಟು ಸ್ಕಾಲರ್ಶಿಪ್ ಎಷ್ಟು ಜನ ಕೊಡ್ತಿರ್ತಾರೋ ಅಲ್ಲಿ ಎಲ್ಲರಿಗೂ ಸೇಮ್ ಈಕ್ವಲ್ ಡಿವೈಡ್ ಮಾಡಿರ್ತಾರೆ. ಸೊ ಎಲ್ಲರೂ ಅಪ್ಲೈ ಮಾಡಿ. ಇಲ್ಲಿ ಆ ಥರ ರಿಸರ್ವೇಷನ್ ಏನು ಕೊಟ್ಟಿಲ್ಲ. ಸೊ ಯು ಕ್ಯಾನ್ ಅಪ್ಲೈ. ಆ್ಯಂಡ್ ಏನಪ್ಪ ಅಂದರೆ, ಇವಾಗ ನೀವು ಸೆಕೆಂಡ್ ಪಿ ಯು ಸಿಯಲ್ಲಿ ನೀವು ಅಪ್ಲೈ ಮಾಡಬೇಕಂದ್ರೆ ನಿಮ್ಮದು ಪರ್ಸೆಂಟೇಜ್ ಎಷ್ಟಿರಬೇಕು ಅಂದರೆ, ಮಿನಿಮಮ್ 80% ಇರಬೇಕು ನಿಮಗೆ ಪಿ ಯು ಸಿಯಲ್ಲಿ ಪರ್ಸೆಂಟೇಜ್. 80% ಮೇಲಿರೋರು ಮಾತ್ರ ಈ ಸ್ಕಾಲರ್ಶಿಪ್ಗೆ ಎಲಿಜಿಬಲ್. ಆ್ಯಂಡ್ ಇವಾಗ ನಿಮ್ಮದು ಫ್ರೆಶ್ ಅಪ್ಲೈ ಮಾಡುವಾಗ ಪಿ ಯು ಸಿಯಲ್ಲಿ 80% ಮುಗಿಯುತ್ತೆ. ಸೆಕೆಂಡು, ನೀವು ಇವಾಗ ಡಿಗ್ರಿ ಫಸ್ಟ್ ಇಯರ್ ಮುಗಿಸಿದ್ಮೇಲೆ ಸೆಕೆಂಡ್ ಇಯರ್ ಹೋಗುವಾಗ ನಿಮ್ಮ ಸ್ಕಾಲರ್ಶಿಪ್ನ ನೀವು ರಿನ್ಯೂವಲ್ ಮಾಡ್ಕೋಬೇಕಿರುತ್ತೆ. ರಿನ್ಯೂವಲ್ ಮಾಡ್ಕೋವಾಗ ಎಷ್ಟು ಪರ್ಸೆಂಟೇಜ್ ಇರಬೇಕು ಅಂದರೆ 50% ಇರಬೇಕು ನಿಮ್ಮದು ಪರ್ಸೆಂಟೇಜು. ಆ್ಯಂಡ್ ಇನ್ನೂ ಒಂದಿದೆ, ಏನಪ್ಪ ಅಂದರೆ ಅಟೆಂಡೆನ್ಸು ನಿಮ್ಮದು 75% ಇರಬೇಕು. ಇಟ್ ಈಸ್ ಕಂಪಲ್ಸರಿ. ಇಷ್ಟಿದ್ರೆ ನೀವು ಈ ಸ್ಕಾಲರ್ಶಿಪ್ನ ರಿನ್ಯೂವಲ್ ಮಾಡೋಕ್ಕೆ ಎಲಿಜಿಬಲ್ ಇರ್ತೀರ. ಆ್ಯಂಡ್ ಈ ಸ್ಕಾಲರ್ಶಿಪ್ನ ಎಲ್ಲಿ ಅಪ್ಲೈ ಮಾಡೋದು ಅಂದರೆ, ಇದು ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್ನಲ್ಲಿ ಅಪ್ಲೈ ಮಾಡೋದು. ಸೊ ವೆಬ್ಸೈಟ್ ಹೇಳೋದಾದರೆ scholarships.gov.in ಇದರಲ್ಲಿ ಹೋಗಿ ನೀವು ಈ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ಬೋದು. ಸೊ ಸ್ಕಾಲರ್ಶಿಪ್ಗೆ ಲಾಸ್ಟ್ ಡೇಟ್ ಏನಪ್ಪ ಅಂದರೆ, ಲಾಸ್ಟ್ ಡೇಟ್ ಬಂದುಬಿಟ್ಟು October 31, 2024. ಓಕೆ, ಎಲ್ಲ ಅರ್ಥ ಆಯಿತು ಅನ್ಕೋತೀನಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ನಾನು ನಿಮಗೆ ಆನ್ಸರ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.